ಇವಂದೇನ್ರಿ ಗಾಂಜಾ ಕೇಸು? ಇವಂದೇ ಡ್ರಗ್ಸು ಗಾಂಜಾ ಕೇಸು ಸರ್. ಏನ ನಿನ್ನ ಹೆಸರು? ಮಾತಾಡಲ್ಲ ಅಂತೆ ಸರ್ ಇವನು. ದರ್ಶನ ಅಂತ ಹೆಸರು. ಹಾಳು ಮಾಡ್ತಾವನ್ ಸರ್ ಎಲ್ಲಾರನು. ಕರ್ಕೊಂಡೋಗಿ ಕೂರ್ಸ್ರಿ ಅವನಲ್ಲಿ. ಏಯ್ ಸುಮ್ಮನೆ ರಾವ್. ಬಿಡಿ ಸರ್, ಸರ್ ಪ್ಲೀಸ್ ಬಿಟ್ಬಿಡಿ ಸರ್, ಸರ್ ಬಿಡಿ ಸರ್, ಸರ್ ಸರ್ ಬಿಡಿ ಸರ್, ಸರ್ ಬಿಡಿ ಸರ್, ಸರ್. ಮಾದೇಶ್ವರ, ಈಗ ಇಂಜಿನಿಯರಿಂಗ್ ಸೇರ್ಕೊಬಿಟ್ಟೆ. ಏನು ಓದೋದು ಕಲಿದೇ ಇದ್ರೂ ಪರವಾಗಿಲ್ಲ, ಆದರೆ ಹುಡುಗಿರ್ನ ನೋಡಿ ಲವ್ ಅಲ್ಲಿ ಬಿದ್ದು ಹಾಳಾಗದೆ ಇರೋಂಗೆ ನೋಡ್ಕೊಳ್ಳೋದು ನಿನಗೆ ಬಿಟ್ಟಿದ್ದು ದೇವ್ರೆ, ಕಾಪಾಡಪ್ಪ. ಆನಂದ ಫ್ರಮ್ ಮಂಡ್ಯ. ಎಷ್ಟು ದಿನ ಅಂತ ಹಿಂದೆ ಬಂದು ತಲೆ ತಿಂತೀಯೋ? ಎಷ್ಟುಗಿದ್ರು ಸಾಕಾಗಲ್ವಾ ನಿಂಗೆ? ನಿನ್ನಲ್ಲಿ ಏನಿದೆ ಅಂತ ನಾನು ಎಸ್ಸನ್ಲಿ? ಜಿಮ್ ಬಾಡಿ ಇದೆ, ಸ್ಟಡೀಸ್ ಅಲ್ಲಿಲ್ಲ, ಸ್ಪೋರ್ಟ್ಸ್ ಅಲ್ಲಿಲ್ಲ, ಮ್ಯೂಸಿಕಲ್ ಇಲ್ಲ, ಕಲ್ಚರಲ್ ಇಲ್ಲ, ಇನ್ನೇನಿದೆ ಅಂತ ನಿನ್ನ ಏನ್ ನೋಡಿ ಎಸ್ಸನ್ಬೇಕು? 4 ಸಬ್ಜೆಕ್ಟ್ ಬ್ಯಾಕ್ ಕುಳಿದಿದೆ ಅಲ್ಮೇಲು. ಅಯ್ಯೋ ಗಾಂಧಿ, ಇವನಿಗೆ ಇಂಜಿನಿಯರ್ ಆಗಬೇಕು ಅನ್ನೋ ಕನಸು. ಇವ್ರ ಅಪ್ಪ ಅಮ್ಮ ಸಾಲ ಸೋಲ ಮಾಡಿ ಇಂಜಿನಿಯರಿಂಗ್ ಸೇರಿಸಿದ್ದಾರೆ. ಇಂಜಿನಿಯರ್ ಆಗಬೇಕು ಅನ್ನೋ ಕನಸನ್ನ ನನಸು ಮಾಡಕ್ಕೆ ಹೊರಟಿದ್ದಾನೆ. ಪ್ರಕಾಶ ಏನ್ ಮಗ ಅಂತ ಹೊಟ್ಬಿಟ್ಟ. 3 ಕಾಸಿಗೆ ಪ್ರಯೋಜನ ಇಲ್ಲ, ಇನ್ನು ಎಷ್ಟು ವರ್ಷ ಅಂತ ಫೇಲ್ ಆಗ್ಬೇಕು ಅನ್ಕೋಣ. ಪ್ರಕಾಶ ಗುಡ್ ಮಾರ್ನಿಂಗ್ ಸರ್. ಪ್ರಕಾಶ ಪಾಪ ಅಟೆಂಡೆನ್ಸ್ ಶಾರ್ಟೇಜ್ ಆಗಿ ಡಿಟೈನ್ ಆಗಿ ಕೂತಿದ್ದಾನೆ. ಅಟ್ಲೀಸ್ಟ್ ಎದ್ದಿದ್ರೆ ಏನಾದರೂ ಮಾಡ್ಬೋದು. ಯಾವಾಗಲೂ ಮಲ್ಗೆ ಇದ್ರೆ ಏನು ಮಾಡೋಕ್ಕಾಗುತ್ತೆ, ನೀವೇ ಹೇಳಿ. ಪೂಜಾ ಫಸ್ಟ್ ಇಯರ್ ಕಂಪ್ಯೂಟರ್ ಸೈನ್ಸ್, ತುಂಬ ಬೋಲ್ಡು. ನೀವೇ ನೋಡ್ತಿರಲ್ಲ, ಗೊತ್ತಾಗುತ್ತೆ. ಏನೋ ಸೆನ್ಸ್ ಇಲ್ವಾ? ಇವತ್ತು ಕುಡ್ಕೊಂಡ್ ಬರ್ತೀಯಲ್ವಾ ನೀನು? ಯಾಕಿನ್ ಟೆನ್ಷನ್? ನಿಂಗೇನ್ ಇಲ್ವೇ ಇಲ್ವಾ? ಓದೋದು ಅವನೆಲ್ಲ ಆನಂದು, ಅವನ್ನ ಕರ್ಕೊಂಬರೋ ಇಲ್ಲಿ. ನಿನ್ನೆ ಅಲ್ವಾ ಅವ್ನ್ ಬಿಟ್ಟಿದ್ದು? ದರ್ಶನ್, ಇವನಿಗೆ ಇಂಜಿನಿಯರಿಂಗ್ ಮಾಡೋಕ್ಕೆ ತುಂಬ ಇಷ್ಟ, ಆದರೆ ಫಿಲಮ್ನಲ್ಲಿ ಹೀರೋ ಆಗಿ ಬೆಳಿಬೇಕು ಅನ್ನೋ ತುಂಬ ಆಸೆ. ದಿವ್ಯಾ ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು ಅನ್ನೋ ಛಲ, ಒಳ್ಳೆ ಫ್ಯೂಚರ್ ಪ್ಲಾನ್ ಇದೆ. ಇವರೇ ಗುರು ಶಿಷ್ಯರು. ದಿಲೀಪ ನಿಕ್ ನೇಮ್ ಚಟ ಚಕ್ರವರ್ತಿ. ನಾನು ಇಂಜಿನಿಯರಿಂಗ್ ಓದಬೇಕಾದ್ರೆ ಸೇಫ್ ಟು ಸೇಫ್ ಅಲ್ಲ ಕಣ್ರಿ. ಇಷ್ಟೆಲ್ಲ ಗೊತ್ತಿದ್ರು ಮತ್ತ್ಯಾಕೆ 8 ಸೆಮಿಸ್ಟ್ರು, 42 ಸಬ್ಜೆಕ್ಟು, 16 ಲ್ಯಾಬು, 2 ಸೆಮಿನಾರು, 1 ಪ್ರಾಜೆಕ್ಟು. ಇದೆಲ್ಲ ಯಾಕ್ರಿ? ಇದೆಲ್ಲ ಮಾಡೋದ್ ಮಕ್ಕಳಾಟ ಅನ್ಕೊಂಡ್ರಿ. ಯಾಕ್ರಿ ತೊಂದರೆ ಕೊಡ್ತೀರ ನಮ್ಗೆ? ಓರ್ರಿ. ಏಯ್ ಅಲೋ, ಬಾಲ ಬೇರೆದಿಲ್ವೇನ್ರಿ ನಿಮ್ಗೆ? ಹೋಗ್ರಿ ಬಲೆಗೆ. ಮಾಡಕ್ಕೆ ಆಮೇಲೆ ಬಂದ್ಬಿಟ್ಟಿದ್ದಾರೆ. ನಾಳೆ ಸಿಗೋಣ. Welcome students, I'm Sahana, new lecturer for your new subject. ನಾನು ಇದೇ ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡಿದ್ದು, ಎನ್ವೈರ್ಮೆಂಟಲ್ ಇಂಜಿನಿಯರಿಂಗ್. ಓ, ಅಲ್ಲೇ ಡ್ರಾ, ಅಲ್ಲೇ ಬಹುಮಾನ. ಅಲ್ಲಲ್ಲ, ಅಲ್ಲೇ ಹೊಡ್ದು ಅಲ್ಲೇ ಅನ್ನ. ಹಲೋ ಚಲ್ಲೋರಿಸ್ಕೊ. ನಿನ್ನ ಮೈಂಡ್ ವಾಯ್ಸ್ನ ನಾನು ಕ್ಯಾಚ್ ಮಾಡಿದೆ. ಓಕೆ ಸ್ಟೂಡೆಂಟ್ಸ್, ನಾನು ನಿಮಗೆ ಕಂಪ್ಯೂಟರ್ ಸಬ್ಜೆಕ್ಟ್ನ ಹ್ಯಾಂಡಲ್ ಮಾಡ್ತೀನಿ. ಓಕೆ, ಹಾಗಾದರೆ ನಾನು ನಿಮ್ಮನ್ನು ಹ್ಯಾಂಡಲ್ ಮಾಡ್ತೀನಿ. ದಿಲೀಪ ಹೇಳ ಮ್ಯಾಕೆ. ಲೋ, ಇವತ್ತು ಫಸ್ಟ್ ಪೀರಿಯಡ್ ಮ್ಯಾಮ್ ಕ್ಲಾಸ್ ಕಣ. ಹೌದಾ? ಬಂದೆ ತಡಿಯಾ. Dedicating this song to all those video students who got screwed up with their engineering life. Here we go. Wait till you destroy. ಈ ಇಂಜಿನ್ ಲೈಫ್ ನಲ್ಲಿ ಕಲ್ಪಿಸಿಲ್ಲದಿದ್ದು ಪರವಾಗಿಲ್ಲ, ಆದ್ರೆ average marks ಮಾತ್ರ ಇರಬೇಕು. Dating, chatting, smoking, teasing ಇಲ್ಲದಿದ್ರು ಪರವಾಗಿಲ್ಲ, ಪ್ರತಿ ಸೆಮ್ ಎಕ್ಸಾಮ್ಸ್ ಬರಿಬೇಕು. ಕಾಲೇಜ್ ಜಾಯಿನ್ ಆದ ತಕ್ಷಣ ಬರುವ ಇಂಟರ್ನಲ್ಸು, ಏನು ಓದೋದೇ ಬೇಕು ಸಿಜ ಇಂಪಾರ್ಟೆನ್ಸು.
Special internals kage request to hago hiko ಮಾಡಿ ಕೊನೆಗೆ just pass ಮಗ ತಲೆಯಲ್ಲಿ ಬುದ್ಧಿ ಇದೆ ಮೈಯಲ್ಲಿ ರೋಷ ಇದೆ ಮುಂದುವರಿಬೇಕನ್ನೋ ಛಲ ಇದೆ ಆಮೇಲೆ ಕಣ್ಣಲ್ಲಿ ಕನ್ಸಿದೆ ಮತ್ತಿನ್ನೇನಿದೆ ಕೈಯಲ್ಲಿ ಫ್ಯೂಚರ್ ಇದೆ. ಬೇಗ ಬರಲೇ, ಕ್ಲಾಸಿಗೆ ಟೈಮ್ ಆಯ್ತು. ಮೇಡಮ್ ಕ್ಲಾಸು Yo, it's all about tuning up your style and doing the things which gives a smile. Breaking the rules and messing up the things. Shouting and screaming with a bottle of drink. Washa entry card ಹುಡುಗಿ ಸು ಜೂನಿಯರ್ಸ್ ಗೆ ಸೀನಿಯರ್ಸ್ ಇಂದ ಬರಲ್ಲ ಪ್ರಪೋಸಲ್ ಸು ಕ್ಲಾಸಿನಲ್ಲಿ ಕದ್ದು ಮುಚ್ಚಿ ಮಾಡೋ SMS ಸು ಕ್ಯಾಂಟೀನಲ್ಲಿ ಕೂತು ಹೊಡಿಯೋ PJ ಸು ಇಂಥವೆಲ್ಲ ಬರೀ ಸ್ಟಾರ್ಟಿಂಗ್ ಜೋಶು. ಕಾಪಿ ಚಿಟ್ಸ್ ಇಂದ ಸಿಕ್ಕಿದ್ದ ಪಾಸಿಂಗ್ ಮಾರ್ಕ್ಸು ಸೂಪರ್ ಫ್ರೀಕ್ ಮ್ಯಾಮ್ ತುಂಬಿಕೊಟ್ಟ ಅಟೆಂಡೆನ್ಸು ಸೆಮ್ಮು ಚೇಂಜ್ ಆಗೋ ಸಿಲೆಬಸ್ಸು ಬ್ಯಾಕ್ಲಾಗ್ಸ್ ಆಗಿ ಬೆನ್ ಹತ್ತೋ ಸಬ್ಜೆಕ್ಟ್ಸು. ಎಷ್ಟೇ ಓದಿದ್ದು ಬರೋದೆ ಕಮ್ಮಿ ಮಾರ್ಕ್ಸು ರಿವ್ಯಾಲ್ಯೂಯೇಷನ್ ಗಾಗಿ ಖಾಲಿ ಆಯ್ತು ನಮ್ಮ ಪರ್ಸು ಆ ದುಡ್ಡಿನಿಂದ ಮೇಲೆ ಏರೋ ಬಿಲ್ಡಿಂಗ್ಸು ಕೊನೆಯಾಗದ್ದು ದುಡ್ಡು ತಿನ್ನೋ ಪ್ರೊಸೀಜರ್ಸು. ಇವೆಲ್ಲ ವೇಟಿಂಗ್ ನಡೆಸೋ ಗಿಮಿಕ್ಸು. ನನ್ನ ಹೃದಯದಲ್ಲಿ ನಗಲಾರ್ದಷ್ಟು ನೋವಿದೆ, ಆದರೂ ನಾನು ನಗ್ತಿರ್ತೀನಿ. ಯಾಕೆ ಹೇಳಿ? ನಾಳೆ ಸುಖ ಸಿಗುತ್ತೆ ಅನ್ನೋ ನಂಬಿಕೆಯಿಂದ ಅಲ್ಲ, ನೀವು ನನ್ನ ಜೊತೆ ಯಾವಾಗಲೂ ಇರ್ತೀರಾ ಅನ್ನೋ ಭರವಸೆಯಿಂದ. ಬರೀ ಇದೇ ಆಯ್ತು. ತಗೋ ನನ್ನ ಮದುವೆ ಇನ್ವಿಟೇಷನ್ ಕಾರ್ಡ್, ತಪ್ಪದೇ ಬರಬೇಕು. ಏನೋ ಎಕ್ಸ್ಪ್ರೆಷನ್ ಕೊಡ್ತೀಯಾ ಕಳ್ಳ? ನಿನ್ನ ಹೈಟ್ ನೋಡ್ಕೊಂಡಿದ್ಯಾ ಕುಳ್ಳ? ಪರಮಟ್ಟ ಫ್ಲಾಶ್ ಬ್ಯಾಕ್ ಆಗೋ ಟೀಚರ್ಸು ಆ ಗ್ಯಾಪಿನಲ್ಲಿ ಎಸ್ಕೇಪ್ ಆಗೋ ಸ್ಟೂಡೆಂಟ್ಸು ಕಿತ್ತೋ ಟಾಪಿಕ್ ಇಂದ ಸೆಲೆಕ್ಟ್ ಆಗೋ ಪ್ರಾಜೆಕ್ಟ್ಸು ಮಸ್ತಿ ಮಾಡೋ ಟೈಮಿನಲ್ಲಿ ರಿಸಲ್ಟ್ಸ್ ಔಟು ಪ್ಲೇಸ್ಮೆಂಟ್ ಗಾಗಿ ಶುರುವಾಗೋ ಟ್ರೈನಿಂಗ್ಸು ನೈಟ್ ಔಟ್ ಮಾಡಿ ವರ್ಕೌಟ್ ಮಾಡೋ ಸ್ಟ್ರಗಲಿಂಗ್ಸು ಎಷ್ಟೇ ಟ್ರೈ ಮಾಡಿದ್ದು ಆಗೋಲ್ಲ ಶಾರ್ಟ್ ಲಿಸ್ಟು ವಿಟಿಯುಗೆ ಬಲಿಯಾಗೋ ಇಂಜಿನಿಯರ್ಸು. ಗಾಡ್ ಪಾ ಲೋ, ಇಂಟರ್ನಲ್ಸ್ಗೆಲ್ಲ ಯಾರೋ ಓದ್ಕೋತಾರೆ, ಮುಂದೆ ನೋಡ್ಕೊಂಡ್ ಬರದ್ರಾಯ್ತು. ಇವಾಗ ಸರಿ ಬಿಡು ಮರೆ, ಎಕ್ಸಾಮ್ ಟೈಮಿಗೆ ಓದ್ಕೊಂಡ್ರಾಯ್ತು. ಮಗ, ಹಾ ನಾನು ದಿವ್ಯಾನ್ ಮುಂದೆ ಕೂರಿಸ್ಕೋತೀನಿ, ಹಾ ನೀನು ಆ ಗಾಂಧಿನ ಮುಂದೆ ಕೂರಿಸ್ಕೋ. ನಾಳೆ ಬೆಳಗ್ಗೆ ಬೇಗ ಹೋಗಿ ಬೆಂಚ್ ಸ್ಟಡಿ ಮಾಡೋಣ, ಏನಂತ್ಯ? ಅದು ಸರಿ ಮಗ, ಒಳ್ಳೆ ಐಡಿಯಾ ಕೊಟ್ಟಿದೀಯಾ. ಹೇಳ ಮೇಲೆ ಹೇಳು, ಹೇಳೋ, ಕೊಡೋದನ್ನ. ಸರ್ ಪ್ಲೀಸ್ ಸರ್. ಔಟ್. ಓದಕ್ಕಾಗಲ್ಲ ಬಿಡ. ಹೊಡ್ಸ್ಕೊಂಡಲ್ಲಪ್ಪ, ಮತ್ತೆ ಹೋಗೇನ. ಛೇ, ದಿಲೀಪ್ ಅಂದ್ರೆ ನೀವೇನಾ? ಹೌದು. ಈ ವಿಷಯ ನಮ್ಮಲ್ಲೇ ಇರಬೇಕು, ಇಲ್ಲಾಂದ್ರೆ ನಿನಗೆ ಮಾಲ್ ತಲುಪಲ್ಲ.
ರಿಸಲ್ಟ್ ಬಂದಂತೆ ಕಂಡ್ರು. ಯಾವಾಗ್ಲೂ ಹೇ ನಾನ್ ಯು ಎಸ್ ತಗೊಳ್ಳೋ ಯು ಎಸ್ ಎನ್ ನಂಬರ್ ಹೇಳು. EM11103. 3111. ನಿಂದು 21. ಅಯ್ಯೋ ದೇವ್ರೇ ಕಾಪಾಡಪ್ಪ. ಏಯ್ ನಿಮ್ಮಿಬ್ರದ್ದು ಡಿಸ್ಟಿಂಕ್ಷನ್ ಕಂಡ್ರೆ. yes 2 ಹೋಯ್ತು. 2 ನಿಂದು 3. ನಿಂದು 3 ಹೋಗೆ. ಇರೋಪ್ತೆ. ದರ್ಶನ್ 1. ಇವಂದು ಲೋ ಲಾಸ್ಟ್ ಟಾಪರ್ ಕಣೋ ಗಾಂಧಿ. ಕಳ್ಳ ಗೊತ್ತೇ ಆಗಿಲ್ಲ ಏನ್ ಓದ್ತಾನೋ ಕಳ್ಳನ್ ಮಗ. ಪಾಸ್ ಆಗಿದೆ 1 ಕಣೋ. ಥೂ ನಿನ್ನ. ರೆಕಾರ್ಡ್ ಕಣೋ ನಿಂದಂತೂ. ಡಿಸೆಂಬರ್ ಅಲ್ಲಿ ಹೋಯ್ತು ಬಿಡು, ಮೇಲ್ ಬರ್ಕೋತೀನಿ. ತಲೆ ಯಾಕೆ ಕೆಡಿಸ್ಕೊಳ್ಳೋದು? ಏನ್ ಹಿಂಗಾಗೋಯ್ತಲ್ಲ. ಶುರು ಮಾಡ್ರ. ನೀನೇ ನಮ್ ಗುರು, ನೀ ಹೇಳಪ್ಪ, ಶುರು ಮಾಡು. ದೇವರು ಮೊದಲು ಎಜುಕೇಶನ್ ಅನ್ನು ಸೃಷ್ಟಿ ಮಾಡ್ದ, ಆಮೇಲೆ ಸ್ವಲ್ಪ ರೆಸ್ಟು ತಗೊಂಡಾಗರು, ಆಮೇಲೆ ಶುರುವಾಯ್ತು ನೋಡು. ಪುರ್ಸೋತಿದ್ದಾಗ ಇಂಜಿನಿಯರಿಂಗ್ ಅನ್ನೋದೊಂದು ಕಂಡಿಡ್ದ ನೋಡು. ಆಮೇಲೆ ಅವನು ರೆಸ್ಟ್ ತಗೊಳ್ಳಿಲ್ಲ, ನಮಗೂ ರೆಸ್ಟ್ ಸಿಗ್ಲಿಲ್ಲ. ಇನ್ಪುಟ್ ಕೊಟ್ಟ ಎಲ್ಲ ಔಟ್ಪುಟ್ ಬರತ್ತಾ? ಬರಲ್ಲ. ಶುದ್ಧ ಕುಡೀರಿ ಅಷ್ಟೇ. ಯಾವ ಮಗ ಹೇಳ್ದನು ಫಸ್ಟ್ ಲೈಟ್ ಅಲ್ಲಿ ಡಿಎಲ್ ಬಾಡ್ತ್ಯಾರು ಕೇಳಲ್ಲ. ಬ್ಯೂಟಿಫುಲ್. ಕಂಗ್ರಾಚುಲೇಷನ್ ಅಂತಾರೆ ಎಲ್ಲ ಅದಕ್ಕೆ ಕರೆಕ್ಟ್. ನಿಜ ಕಣ. ಗುರು ಎಕ್ಸಾಮ್ ಅಲ್ಲಿ ನಾವ್ ಏನ್ ಓದಿದ್ವಿ ಅಂತ ಯಾರು ಕೇಳಲ್ಲ ಕಣ. ನಾವ್ ಏನ್ ಬರೀತೀವಿ ಅನ್ನೋದು ನೋಡ್ತಾರೆ. ದಟ್ಸ್ ಇಂಪಾರ್ಟೆಂಟ್ ಬ್ಯಾಡ್, ದಟ್ಸ್ ಇಂಪಾರ್ಟೆಂಟ್. ಲವ್ ಮಾಡಿದವರೆಲ್ಲ ಮದ್ವೆ ಆಗಲ್ಲ, ಮದ್ವೆ ಆದವ್ರಿಗೆಲ್ಲ ಮಕ್ಕಳಾಗಲ್ಲ, ಎಕ್ಸಾಮ್ ಬರೆದವರೆಲ್ಲ ಪಾಸ್ ಆಗಲ್ಲ ಕಣೋ. ಪಾಸ್ ಆದ್ರೂ ಆವ್ರೇಜ್ ಇರಲ್ಲ. ನೋಡು, ಯಾವುದಾದ್ರೇನು ಎಲ್ಲ ಒಂಥರ ಟಾರ್ಚರ್ರೇ ಕಂಡ್ರು. ನಂದು ನಿಮ್ದು ಎಲ್ಲ ದೀಪಾವಳಿ ರಿಲೀಸು 100 ಡೇಸ್ ಕಡ್ರಲ್ಲೇ. ದೀಪಾವಳಿ ಬೇಡ ಕಣೋ, ರಂಜಾನಿಗೆ ಮಾಡೋಣ ಕಣೋ. ಯು ರಂಜಾನಿಗೆ ಆರ್ ರೈಟ್ ಮ್ಯಾನ್, ಯು ಆರ್ ಆಲ್ವೇಸ್ ರೈಟ್. ಗುರು ಏನೇ ಆಗ್ಲಿ ಆ ಹುಡ್ಗಿನ ಬಿಡೋದಿಲ್ಲ ಗುರು. ಹಾಯ್, ಹೇಳು ಪೂಜಾ, ಏನು ಕಾಲ್ ಮಾಡಿದ್ದು? ಇಷ್ಟನಾ? ನಾನಾ? ಅದೇನು ಸಡನ್ ಆಗಿ? ನಾಳೆನೇ ಹೇಳಬೇಕಾ? ನಮ್ಮಮ್ಮನ ಕೇಳ್ಬಿಟ್ಟು ಹೇಳಬೇಕಲ್ಲ. ಆಯಿತು ಸರಿ, ಬೈಬೇಡ. ಏನೇನೋ ಆಗಬೇಕು ಅಂದ್ಕೊಂಡಿದ್ದೀನಿ, ಅದರಲ್ಲಿ ಇದು ಆಯಿತು ಸರಿ, ಬೈಬೇಡ. ಓಕೆ ಆಯಿತು, ನಾಳೆ ಹೇಳ್ತೀನಿ. ನಿನ್ನೆ ಅಷ್ಟು ಹೇಳಿದೀನಿ, ನೋಡಿದ್ರು ನೋಡ್ದಿರಂಗ್ ಹೋಗ್ತಿದ್ದಾನೆ. ಏಯ್ ಬಾಯ್ಲಿ. ಓ ಸಿಕ್ಕಾಕೊಂಡಲ್ಲಪ್ಪ. ನಿನ್ನೆ ಸಾಯಂಕಾಲ ಹೇಳಿದ್ನಲ್ಲ, ಏನ್ ಯೋಚಿಸ್ದೆ? ಅಮ್ಮನ್ ಕೇಳಬೇಕು. ಅಮ್ಮ, ಅಪ್ಪ, ತಾತ ಬೇಡ್ವಾ? ಸರಿ, ಎಷ್ಟೊತ್ತು ಬೇಕು ನಿಂಗೆ ಹೇಳಕ್ಕೆ? ಇನ್ನು 2 days. 2 days? 10 minutes ಕೊಡ್ತೀನಿ, ಯೋಚಿಸ್ಬಿಟ್ಟು ಹೇಳು. ಆಯ್ತಾ? ಕೂತ್ಕೋ. ಹೇಳು. ನಂಗೂ ಇಷ್ಟನೇ. ಸರಿ. ಹಾ, ಐ ಲವ್ ಯು. ಅಷ್ಟೇನಾ? ಅಯ್ಯೋ, ನಿನ್ ಲೆವೆಲ್ಗೆ ಅಷ್ಟೇ ಸಾಕು, ಬಾ.
ಹೊಸತನವ ತಂದೆ ನನ್ನಲ್ಲಿ, ನನ್ನನ್ನೇ ನಾ ಮರೆತೆ ಒಂದೇ ಕ್ಷಣದಲ್ಲಿ. ಆಹಾ ಎಂತ ಹೊಸತನವ ತಂದೆ ನೀ ನನ್ನಲ್ಲಿ, ನನ್ನನ್ನೇ ನಾ ಮರೆತೆ ಒಂದೇ ಕ್ಷಣದಲ್ಲಿ. ಏನೋ ಹೊಸತನವ ಕಂಡೆ ನಾನಿನ್ನಲ್ಲಿ, ಅಂದೇ ನೀ ಸೇರಿದೆ ನನ್ನ ಮನದಲ್ಲಿ. ಆಹಾ ಎಂತ ಹೊಸತನವ ತಂದೆ ನನ್ನಲ್ಲಿ, ನನ್ನನ್ನೇ ನಾ ಮರೆತೆ ಒಂದೇ ಕ್ಷಣದಲ್ಲಿ. ಮಗ ಸಿಗ್ತಾನೆ ಇಲ್ಲ ಕಣ. ಶಿಲ್ಪಂಗ್ ಲವ್ ಲೆಟ್ರ್ ಬರ್ದಿದ್ದೆ, ಇಲ್ಲೇ ಎಲ್ಲೋ ಬರ್ದಿಟ್ಟಿದ್ದೆ, ಸಿಗ್ತಾ ಇಲ್ಲಪ್ಪ. ನಾನು 3 ವರ್ಷದಿಂದ ಬ್ಯಾಕ್ ಹಾಕೋತಿದ್ದೀನಿ. ಲವ್ ಲೆಟರ್ ಅಂತ ಲವ್ ಲೆಟರ್. ಮಗ ಈ ಬುಕ್ನ ಹಿಂಗೆ ಇಟ್ಕೊಂಡು ಹಿಂಗೆ ಅಂತಿದ್ರೆ ಹಾ ನನ್ನ ಬಾಡಿನ ಒಂಥರ ಆಗುತ್ತಲ್ವಾ? ಆದ್ರೂ ಆಗ್ಬೋದು, ಹಂಗಂತಲೇ ಇರು. ಅಯ್ಯೋ ಏನು ನನ್ನ ಮಕ್ಕಳಪ್ಪ ಇವರು. ಚೆನ್ನಾಗಿ ಮಾಡ್ಲಿಲ್ಲ ಕಣ್ರೋ. ನಾನು ಓದಿದ್ದೆ 3 ಯೂನಿಟ್ ಕೊಂಡ್ರು, ಅದರಲ್ಲೊಂದು ಯೂನಿಟ್ನ ಕೊಡ್ಲೇ ಇಲ್ಲ ಅವರು. ಇನ್ನೆರಡು ಯೂನಿಟಲ್ಲಿ ನಾನು ಪಾಸ್ ಆಗಲ್ಲ ಕಣ್ರೋ, ಫೇಲ್ ಆಗ್ಬಿಡ್ತೀನಿ ಕಣ್ರೋ. ಈ ಲಂಕಾಧಿಪತಿ ರಾವಣ, ಈ ರಾವಣನ ಎದುರಿಗೆ ಕುಲಜರ ಕುನ್ನಿ ರಾಮನ ಲೋ ಆನಂದ, ತಿಂಡಿ ತಿನ್ಕೊಂಬರ್ತೀನ. ಹೌದು, ಹಾಗಾದರೆ ನನಗೊಂದು ಬಾತನ್ನು ತರುವಂತವರಾಗಿ. ಆಗಬಹುದು. ಲೋ ನಾಟಕ ರತ್ನ, ಬಾತ್ ತಗೋ. ಆನಂದ, ಅಯ್ಯೋ ಆನಂದ, ಯಾಕೋ ಹಿಂಗ್ ಮಾಡ್ಕೊಬಿಟ್ಟೆ? ಹಲೋ ಹಲೋ, ಆನಂದ ಸೂಸೈಡ್ ಮಾಡ್ಕೊಬಿಟ್ಟ ಕಣೋ. ಸಾಗಿದೆ ಅವನಿಲ್ಲದೆ, ಹೀಗೆ ಮನಸ್ಸು ಮಾತನಾಡದೆ ಕಾಡಿದೆ. ನಮ್ಮ ಬದುಕು ಸಾಗಿದೆ ಅವನಿಲ್ಲದೆ, ಏಕೆ ಮನಸ್ಸು ಮಾತನಾಡದೆ ಕಾಡಿದೆ. ಬಾಣ ಪುಟಗಳು ನೆನಪಾಗಿ ಮತ್ತೆ ಮರಳಿದೆ. ಆ ದಿನಗಳು ನೆನಪಾಗಿ ಹಿಂದೆ ಸಾಗದೆ, ಈ ಬದುಕಲಿ ಸಾವೇ ಅಂತ್ಯವೇ. ನಮ್ಮ ಸ್ನೇಹಕ್ಕೆ ಅರ್ಥವಿಲ್ಲವೇ, ಈ ಬದುಕಲಿ ಸಾವೇ ಅಂತ್ಯವೇ.
ಸ್ನೇಹಕ್ಕೆ ಅರ್ಥವಿಲ್ಲವೇ ನಡೆದಾಡುವ ದಾರಿಯಲ್ಲೂ ನೀನೇ ಕಾಣುವೆ ಎಲ್ಲೇ ಕುಳಿತರೂ ನೀನೇ ನೆನಪಾಗುವೆ ನಡೆದಾಡುವ ದಾರಿಯಲ್ಲೂ ನೀನೇ ಕಾಣುವೆ ಎಲ್ಲೇ ಕುಳಿತರೂ ನೀನೇ ನೆನಪಾಗುವೆ ಒಂದಾಗಿ ಕಂಡ ಕನಸು ನನಸಾಗಿ ನಮ್ಮ ಜೀವನದ ಗುರಿಯೂ ದಾರಿ ತಪ್ಪಿದೆ ಈ ಬದುಕಲಿ ಸಾವೇ ಅಂತ್ಯವೇ ನಮ್ಮ ಸ್ನೇಹಕ್ಕೆ ಅರ್ಥವಿಲ್ಲವೇ ಈ ಬದುಕಲಿ ಸಾವೇ ಅಂತ್ಯವೇ ನಮ್ಮ ಸ್ನೇಹಕ್ಕೆ ಅರ್ಥವಿಲ್ಲವೇ ಸೊ ನೀವು ಇಲ್ಲಿ ಬಂದಿರೋರೆಲ್ಲ ಕ್ಯಾಂಪಸ್ ಇಂಟರ್ವ್ಯೂ ಸೆಲೆಕ್ಟ್ ಆಗಿದ್ದೀರಾ ನೀವು. ನಿಮಗೆಲ್ಲ ಒಂದು ಜಾಯ್ನಿಂಗ್ ಡೇಟ್ ಕೊಡ್ತಾರೆ. ಆ ಡೇಟಲ್ಲಿ ಹೋಗಿ ನೀವು ಜಾಯ್ನ್ ಆಗಿ. ನಿಮಗೆಲ್ಲ ಕಂಗ್ರ್ಯಾಚುಲೇಷನ್ಸ್. ಎಕ್ಸ್ಕ್ಯೂಸ್ ಮೀ, ಪ್ಲೇಸ್ಮೆಂಟ್ ಆಫೀಸರ್ ಅರ್ಜೆಂಟಾಗಿ ಕರಿತಾ ಇದ್ದಾರೆ, ನಾವು ಹೋಗಿ ಬರ್ತೀನಿ. ಓಕೆ ಮ್ಯಾಮ್. ಇದಾಗುತ್ತಾ ನೋಡಿ. ಓ, ಇದಾಗಲ್ಲ ಬಿಡಿ. ಸಾರಿ, ಆಗಲ್ಲ. ನೀವು ಓದೋ ಟೈಮಲ್ಲಿ ಓದಿದ್ರೆ ಹೀಗಾಗ್ತಿತ್ತಾ? ಅದು ನಿಮ್ಮ ತಪ್ಪು. ಚೆನ್ನಾಗಿ ಓದಿದ್ರೆ, ಚೆನ್ನಾಗಿ ಓದಿ ಫಸ್ಟ್ ಕ್ಲಾಸ್ ಬಂದಿದ್ರೆ ಏನು ಸರ್ ತಪ್ಪು? ಪರ್ಸೆಂಟೇಜ್ ತೊಗೊಳೋದೇನು ದೊಡ್ಡ ವಿಷಯ ಏನಲ್ಲ ಸರ್. ಕೆಲವೊಂದು ಕಾರಣದಿಂದ ಪರ್ಸೆಂಟೇಜ್ ಕಮ್ಮಿ ಆಗಿರುತ್ತೆ. ಆ ಕ್ರಿಕೆಟ್ನ ಬಿಸಾಕ್ಬಿಟ್ಟು ಎಲ್ರಿಗೂ ಚಾನ್ಸ್ ಕೊಡಿ ಸರ್. ಎಷ್ಟೋ ಜನ ಟ್ಯಾಲೆಂಟ್ ಇರೋರು ಮನೇಲಿ ಸುಮ್ಮನೆ ಕೂತಿದ್ದಾರೆ. ಯಾಕೆ ಹೇಳಿ? ಈ ಅಗ್ರಿಗೇಟಿಂದ ಯಾವ ಕಂಪ್ನಿಗೂ ಇಂಟರ್ವ್ಯೂ ಹೋಗಕ್ಕಾಗ್ತಿಲ್ಲ ಸರ್. ಅದಕ್ಕೆ ಬೇರೆ ಯಾವ್ದಾದ್ರು ಸಿಗೋ ಕೆಲ್ಸಕ್ಕೆ ಹೋಗ್ತಾರೆ ಸರ್. ಏನ್ ಮಾಡ್ತೀರಾ? ಹೊಟ್ಟೆ ಪಾಡು. ಆಮೇಲೆ ನೀವುಗಳೇ ಕೇಳ್ತೀರಾ ಓದಿರೋದೊಂದು ಹೋಗಿರೋ ಕೆಲಸ ಇನ್ನೊಂದು ಅಂತ. ಸರ್, ನಾವು ನಿಮ್ಗೆ ಕೇಳ್ಕೊಳ್ಳೋದು ಇಷ್ಟೇ ಸರ್. ನಾವೇನು ಇಂಟರ್ವ್ಯೂ ತಗೊಳ್ಳಿ ಅಂತ ಕೇಳ್ಕೊತಿಲ್ಲ ಸರ್. ನಿಮಗೆ ಎಕ್ಸಾಮ್ಗೆ ಸಿಲೆಬಸ್ ಇರೋದು ಕೊಡಿ ಸರ್, ಸಾಕು. ನಮ್ಮ ಫ್ರೆಂಡ್ ಆನಂದ್ ಸಾಯೋದಕ್ಕೆ ಯಾರು ಸರ್ ಕಾರಣ? ನೀವು ನಾಳೆಯಿಂದ ರೂಲ್ಸ್ ಚೇಂಜ್ ಮಾಡ್ಬೋದು ಸರ್. ಆದ್ರೆ ಹೋಗಿರೋ ಪ್ರಾಣ, ಕಳ್ಕೊಂಡಿರೋ ಫ್ರೆಂಡ್ಸು, ಅವನನ್ನೇ ನಂಬ್ಕೊಂಡಿದ್ದ ಅವ್ನ ತಂದೆ ತಾಯಿ, ಅವ್ರಗಳಿಗೆ ಅವ್ನು ಸಿಗ್ತಾನ ಸರ್? ಹೇಳಿ. ಇವನ್ನೆಲ್ಲ ನೋಡ್ತಿದ್ರೆ ಯಾರು ಇಂಜಿನಿಯರಿಂಗ್ ಮಾಡೋ ಕನಸು ಕೂಡ ಕಾಣಲ್ಲ ಸರ್. ಇದೊಂಥರ ಟಾರ್ಚರ್ ಆಗೋಯ್ತು ಸರ್, ಟಾರ್ಚರು.
ನೀವು ತಗೊಳ್ಳೋ ಮುಂದಿನ ನಿರ್ಧಾರದಿಂದ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗಲಿ ಸರ್. ಯಾಕೆಂತಂದ್ರೆ ದೇಶ ನಮ್ಮನ್ನ ಸ್ವೀಕಾರ ಮಾಡೋದು ನೇಷನ್ ಬಿಲ್ಡರ್ ಜಾಬ್ ಕ್ರಿಯೇಟರ್ಸ್ ಅಂತ ಸರ್. ನಾವಿಲ್ಲ ಅಂದ್ರೆ ಏನು ಇಲ್ಲ ಸರ್. ಇಂಜಿನಿಯರಿಂಗ್ ಈಸ್ ನಾಟ್ ಆನ್ ಆಪರ್ಚುನಿಟಿ, ಇಟ್ಸ್ ಎ ರೆಸ್ಪಾನ್ಸಿಬಿಲಿಟಿ ಸರ್. ಏಯ್ ಜಾಸ್ತಿ ಮಾತಾಡಬೇಡ. ಓದೋ ಟೈಮಲ್ಲಿ ಓದ್ದನೆ ಡ್ರಗ್ಸ್ ಸಪ್ಲೈ ಮಾಡ್ತಿರೋ ವಿಷಯ ನಂಗೇನು ಗೊತ್ತಿಲ್ವಾ? ಏನು ಹೇಳ್ತಾ ಇದ್ದೀರಾ ಸರ್? ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದ್ರೆ ಸರ್, ಏನ್ ಹೇಳ್ತಾ ಗೊತ್ತಾಗುತ್ತೆ. ಇದ್ದೀರಾ ಸರ್? ಬೇಕೇನೋ ಮಗನೇ ಇವೆಲ್ಲ? ಲೈಫ್ ಎಲ್ಲ ಮಗನೇ ಕತ್ಲೆ ಕೊನೆಯಲ್ಲಿ ಕೊಳೆಯಂಗೆ ಮಾಡ್ಬಿಡ್ತೀನಿ. ಹಾ ರೀ ಬನ್ರಿ ಇಲ್ಲಿ ಒಂದು ಮೊಬೈಲ್ ಸೀಸ್ ಮಾಡ್ರಿ. ಮೆಸೇಜಸ್ ಮತ್ತೆ ಕಾಂಟ್ಯಾಕ್ಟ್ ಲಿಸ್ಟ್ನೆಲ್ಲ ತೆಗೆಸ್ರಿ. ಅವನಾಗ ಸಿಗಾಕೋತಾನೆ ಮಾಡ್ರಿ ನಾನು ಹೇಳ್ದಂಗೆ. ಶಶಿ ನೋಡ್ತಾ ಇರೋ. ಸರ್ ಸರ್ ಇಲ್ಲಿ ನೋಡಿ ಸರ್, ಇಲ್ಲಿ ಏನಿದೆ ಅಂತ ಸರ್ ನೋಡಿ ಸರ್. ಏಯ್ ಏನೋ ಇದು ಬೇಕಾಗಲ್ಲ ನಿನಗೆ? ಹಾ ತಗೊಳ್ಳಿ ಶಶಿ. ನಾಟಕ ಅಂದರೆ ಅವನಿಗೆ ತುಂಬಾ ಇಂಟ್ರೆಸ್ಟು ಸರ್. ಯಾವಾಗಲೂ ಅದರಲ್ಲೇ ಮುಳುಗಿರ್ತಿದ್ದ ಸರ್ ಅವನು. ಎಕ್ಸಾಮ್ ಚೆನ್ನಾಗಿ ಮಾಡಿಲ್ಲ ಅಂತ ಸೂಸೈಡ್ ಮಾಡ್ಕೊಂಬರ್ತಿತ್ತು ಸರ್. ನನಗೇನು ಗೊತ್ತಿಲ್ಲ ಸರ್. ಕಾಲೇಜ್ ಆಯಿತು, ಮನೆ ಆಯಿತು, ಹಿಂಗಾಗ್ಬಾರ್ದಿತ್ತು. ನಮ್ಮ ಜೊತೆ ಇನ್ನೊಬ್ಬ ಇರ್ತಿದ್ದ, ಬರೀ ಪಾರ್ಟೀಸಿಗೆ ಮಾತ್ರ ಬರ್ತಿದ್ದ. ಅವನು ರಕ್ಷಿತ್, ಅವ್ರಿಗೆಲ್ಲ ಸೀನಿಯರು, ಒಳ್ಳೆ ಹುಡುಗನೇ. ಡ್ರಗ್ಸ್ ಸಪ್ಲೈ ಮಾಡ್ತಿರೋ ವಿಷಯ ನಿಮ್ಗೆ ಹೆಂಗೆ ಗೊತ್ತಾಯಿತು? ಇಡೀ ಕಾಲೇಜೇ ಮಾತಾಡ್ತಿದೆ ಸರ್. ಯಾಕೆ ಸರ್? ಯಾಕೆ ಸರ್? ಅವನ ಫ್ರೆಂಡ್ ದಿಲೀಪ್ಗೆ ಅಡಿಕ್ಟ್ ಮಾಡಿದ್ದಾನೆ. ಸರ್ ರಿಪೋರ್ಟ್ ಬಂತು ಸರ್, ಕನ್ಫರ್ಮ್ ಅಂತೆ. ಕನ್ಫರ್ಮ್ ಕಂಡ್ರಿ ವಿಕ್ಟಿಮು. ಕರ್ಕೊಂಡು ಬನ್ನಿ ಅವನು. ಓಕೆ ಸರ್. ಕರ್ಕೊಬನ್ರಿ ಅವನ ಶಶಿ, ಅವನ್ನವೇ ಕರ್ಕೊಬನ್ನಿ. ಏ ಬಾರ. ಸರ್ ಒಂದು ಸಣ್ಣ ಕ್ಲಾರಿಫಿಕೇಶನ್ ಆಗಬೇಕಿತ್ತು. ಹೇಳಿ ಸರ್. ಇದನ್ನ ಇಟ್ಕೊಳ್ಳಿ ಸರ್. ನಿಮ್ಗೆ ಆನಂದ ಗೊತ್ತಲ್ವಾ? ಸೂಸೈಡ್ ಮಾಡ್ಕೊಂಡಲ್ಲ ಆನಂದ. ಅದು ಸೂಸೈಡ್ ಅಲ್ಲ ಸರ್, ಪ್ರೀ ಪ್ಲ್ಯಾನ್ ಮರ್ಡರಾ? ಸರ್ ಏನು ಹೇಳ್ತಿದ್ದೀರಾ ಸರ್? ನಿಮ್ಗೆ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ಸೂಸೈಡ್ ಮಾಡ್ಕೊಳ್ಳೋರು ರೈಟ್ ಹ್ಯಾಂಡರ್ ಆಗಿದ್ರೆ ಗಂಟೆ ಯಾವಾಗಲೂ ರೈಟ್ ಸೈಡ್ ಇರುತ್ತೆ, ಕತ್ತು ಲೆಫ್ಟ್ ಸೈಡ್ ವಾಲ್ ಇರುತ್ತೆ. ಅದೇ ಅವ್ನು ಲೆಫ್ಟ್ ಹ್ಯಾಂಡರ್ ಆಗಿದ್ರೆ ಅವ್ನು ಹಾಕೊಂಡಿದ್ದ ಗಂಟು ಲೆಫ್ಟ್ ಇರುತ್ತೆ, ಕತ್ತು ಯಾವಾಗಲೂ ರೈಟ್ ವಾಲ್ ಇರುತ್ತೆ, ಯಾವತ್ತೂ ಮಧ್ಯ ಇರಲ್ಲ. ತಲೆಯಲ್ಲಿ ಬ್ಲಡ್ ಕ್ಲಾಟ್ ಆಗಿರುತ್ತೆ. ನೇಣಾಕೊಂಡಾಗ ಬಾಡಿ ವೆಯ್ಟ್ಗೆ ಕುತ್ತಿಗೆಯಿಂದ ದಾರ 1 ಇಂಚ್ ಒಳಗೋಗಿರುತ್ತೆ, ಕುತ್ತಿಗೆ ಮೂಳೆನೂ ಮುರಿದಿರುತ್ತೆ. 90% ಜನ ಫ್ರಸ್ಟ್ರೇಷನ್ ತಾಳಲಾರ್ದೆ ಮೋಷನ್ ಕೂಡ ಮಾಡ್ಕೋತಾರೆ. ಟೇಬಲ್ ಇಲ್ಲ, ಚೇರ್ ಯೂಸ್ ಮಾಡ್ಕೋಬೇಕಿತ್ತು ನೇಣಾಕೊಳಕ್ಕೆ, ಆದರೆ ಅಲ್ಲೇನೂ ಇರಲಿಲ್ಲ. ಬಾಡಿ ವಿಲವಿಲ ಅಂತ ಒದ್ದಾಡಿರುತ್ತೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ ಇವೆಲ್ಲ ಯಾವುದೂ ಇಲ್ಲಿ ಕಂಡು ಬಂದಿಲ್ಲ. ತಲೆ ಇಲ್ಲದ ಕೊಲೆಗಾರ ಕಂಡ್ರಿ ಅವನು. ಸರಿ, ಇದೆಲ್ಲ ನಮ್ಗೆ ಯಾಕೆ ಸರ್ ಹೇಳ್ತಾ ಇದ್ದೀರಾ? ಗೊತ್ತಾಗುತ್ತೆ. ಆನಂದ್ ಕೊಲೆ ಆಗೋಕ್ಕೂ ಮುಂಚೆ ಅವನ ಮೊಬೈಲಲ್ಲೇ ರೆಕಾರ್ಡ್ ಆಗಿರೋ ವಿಡಿಯೋ ಇದು. ಆ ರಾಮನಿಗೆ ಗೊತ್ತಾಗಲಿಲ್ಲವೇ ಇದು ರಾವಣನ ತಂಗಿಯ ಮೂಗೆಂದು? ನಾನು ಲಕ್ಷ್ಮಣನನ್ನು ಅವನ ಅಣ್ಣ ರಾಮನನ್ನು ಬಿಡುವುದಿಲ್ಲ. ಅವರನ್ನು ಲಂಕೆಗೆ ಎಳೆದು ತಂದು ಕಟ್ಟಿ ಅವರನ್ನು ನಡು ಬೀದಿಯಲ್ಲಿ ಹೊಡೆಸುತ್ತೇನೆ. ಇದು ನನ್ನ ಶಪಥ, ಇದು ನನ್ನ ಶಪಥ, ಇದು ನನ್ನ ಶಪಥ. ಆ ಅಲ್ಲಿ ನಮಗೆ ಈ ಮೊಬೈಲ್ ಮತ್ತೆ ಈ ಹ್ಯಾಟ್ ಸಿಕ್ತು. ಇದು ಸೂಸೈಡ್ ಅಲ್ಲ ಕೊಲೆ ಅಂತ ನಮ್ಮ ಟೀಮ್ಗೆ ಮಾತ್ರ ಗೊತ್ತಿತ್ತು. ಗೊತ್ತಾದರೆ ಎಲ್ಲಿ ಕಾಲೇಜ್ ರೆಪ್ಯುಟೇಷನ್ ಹಾಳಾಗುತ್ತೋ, ಕೊಲೆಗಾರ ಎಲ್ಲಿ ತಪ್ಪಿಸ್ಕೊಂಡು ಬಿಡ್ತಾನೋ ಅಂತ ಯಾರಿಗೂ ರಿವೀಲ್ ಮಾಡಿರಲಿಲ್ಲ.
ಅದಕ್ಕೆ ನಿಮ್ಮನ್ನೆಲ್ಲ ಪೊಲೀಸ್ ಸ್ಟೇಷನ್ ಬದಲು ಇಲ್ಲಿ ಕರ್ಕೊಂಡು ಬಂದಿದ್ದು. ಸರ್ ನೀವು ಹೇಳ್ತಿರೋ ಅರ್ಥ ಕೊಲೆಗಾರನ್ನ ಇಲ್ಲಿ ಕರ್ಕೊಬರೋದು ಬಿಟ್ಟು ನಮ್ಮನ್ನೆಲ್ಲ ಯಾಕೆ ಸರ್ ಇಲ್ಲಿ ಕರ್ಕೊಬಂದಿದ್ದೀರಾ? ಅಲ್ವಾ ನಾವೇನು ಮಾಡಿದ್ವಿ? ಎಲ್ಲರ ಫಿಂಗರ್ ಪ್ರಿಂಟ್ಸು ತೊಗೊಂಡ್ವಿ, ಬಟ್ ಯಾವ ಕ್ಲೂನೂ ಸಿಗಲಿಲ್ಲ. ಆದರೆ ಆ ಹ್ಯಾಟ್ ಏನು ಸರ್ ಆ್ಯಟ್ ಒಂದೇ ಥರ ಇದು ಮಾತ್ರಕ್ಕೆ ನಾನೇ ಕೊಲೆ ಮಾಡಿರೋ ಥರ ಮಾತಾಡ್ತಿದ್ದೀರಲ್ಲ? ನನಗೆ ಹೇಳಿಲ್ವಲ್ಲ. ದರ್ಶನ್ ಮೊಬೈಲ್ ನೋಡಿದಾಗ ನಿಮ್ಮ ಮೇಲೆ ನಂಗೆ ಡೌಟ್ ಬಂತು. ಆಮೇಲೆ ನಿಮಗೆ ಗೊತ್ತಿಲ್ಲದೆ ನನಗೆ ನಾನು ನಿಮ್ಮ ಫಿಂಗರ್ ಪ್ರಿಂಟ್ಸ್ ತೊಗೊಂಡೆ. ಸರ್ ರಿಪೋರ್ಟ್ ಪ್ರಕಾರ ನಿಮ್ಮ ಫಿಂಗರ್ ಪ್ರಿಂಟ್ಸು, ಆನಂದನ್ ಮೈ ಮೇಲಿರೋ ಫಿಂಗರ್ ಪ್ರಿಂಟ್ಸು, ದಾರದಲ್ಲಿ ಸಿಕ್ಕಿರೋ ಫಿಂಗರ್ ಪ್ರಿಂಟ್ಸು ಎಲ್ಲ ಮ್ಯಾಚ್ ಆಗ್ತಾ ಇದೆ. ಕೊಲೆ ಮಾಡುವಾಗ ಅವ್ನು ತಪ್ಪಿಸ್ಕೊಳ್ಳೋಕೆ ಟ್ರೈ ಮಾಡಿದ್ದಾನೆ. ಆಗ ನಿಮ್ಮ ಹ್ಯಾಟ್ ಅಲ್ಲೇ ಬಿದ್ದೋಗಿದೆ. ನೀವು ಮರ್ತ್ಬಿಟ್ರಿ ಅದನ್ನು. ನೆಕ್ಸ್ಟ್ ನಾನು ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಹೋದಾಗ ಆ ಹ್ಯಾಟ್ ಬಗ್ಗೆ ನಂಗೆ ಕ್ಲೂನೇ ಸಿಗಲಿಲ್ಲ. ದರ್ಶನ್ ಮೊಬೈಲ್ ನೋಡಿದಾಗಲೇ ನನಗೆ ಕ್ಲೂ ಸಿಕ್ಕಿತ್ತು. ಕೊನೆಗೆ ನೀವು ಅದೇ ಥರ ಹ್ಯಾಟ್ ತೊಗೊಂಡಿದ್ದೀರಾ, ಅದನ್ನೇ ನೀವು ಮಾಡಿರೋದು. ಯೋರ್ ಗೇಮ್ ಇಸ್ ಓವರ್ ಮಿಸ್ಟರ್ ಸೂರಿ. ಯಾಕೆ ಸರ್ ನಿಮ್ಮ ಮಗಳನ್ನ ಹರಾಸ್ ಮಾಡೋದನ್ನ? ನಮ್ಮ ಹತ್ರ ಬರ್ಬೋದಿತ್ತಲ್ಲ ನೀವು. ಹೇಗೆ ಸರ್? ಕಾಲೇಜ್ ಹತ್ರನೂ ಅರೆಸ್ ಮಾಡ್ದ, ಕಾಲೇಜ್ ಬಿಟ್ಬಿಟ್ಲು. ಆಮೇಲೆ ಮನೆ ಹತ್ರ ಬರೋಕ್ಕೂ ಶುರು ಮಾಡ್ದ. ಅವ್ರಿಗೆಲ್ಲ ನನ್ನ ಮಗಳು ಅಂತ ಗೊತ್ತಿರಲಿಲ್ಲ ಸರ್. ಆಮೇಲೆ ಅವ್ರ ಮೇಲೆ ಒಂದು ಕಣ್ಣಿಟ್ಟೆ, ಫಾಲೋನೂ ಮಾಡಿದೆ. ಅವ್ರ ಜೊತೆ ದಿಲೀಪ್ಗೆ ಡ್ರಗ್ಸ್ ಅಡಿಕ್ಟ್ ಮಾಡಿಸಿದ್ದೆ ನಾನು. ಆಮೇಲೆ ಅದನ್ನು ದರ್ಶನ್ ಮೇಲೆ ಎತ್ತಾಕ್ತೆ. ತಾಯಿ ಇಲ್ದಿರೋ ಮಗಳು ಸರ್. ಎಲ್ಲಿ ನನ್ನ ಮಗಳನ್ನ ಕಳ್ಕೊಬಿಡ್ತೀನೋ ಅಂತ ಒಬ್ಬ ಅಪ್ಪನಾಗಿ ನನಗೆ ಬೇರೆ ದಾರಿ ಗೊತ್ತಾಗಲಿಲ್ಲ. ಅದಕ್ಕೆ ಸರ್ನ ದೇವರಂತ ಮನುಷ್ಯ ಅನ್ಕೊಂಡಿದ್ದಲ್ಲೋ. ಏನೋ ಇದು ಹಿಂಗೆಲ್ಲ ಆಗೋಯ್ತು. ಆದ್ರೂ ಈ ಲೆಕ್ಚರರ್ ಇಂಥವನಂತ ಗೊತ್ತಿರ್ಲಿಲ್ಲ. ಪೂಜಾ ದಿವ್ಯ ಅಲ್ರೋ? ಅವ್ರ ಕೆಳಗಡೆನೇ ಇದ್ದಾರೆ.